ಹಲೋ, ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ. ವೆಲ್ಕಮ್ ಟು ಮೈ ಚಾನಲ್. ಜೀವನಕ್ಕೆ ಪ್ರೀತಿ ಪ್ರಯಾಣ. ಏನು ಗೊತ್ತಾ, ನನಗಂತೂ ನಿದ್ದೆನೇ ಬರ್ತಿಲ್ಲ. ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಟೈಮ್ 12 ಗಂಟೆ ದಾಟಿದ್ರೂ ಕೂಡ ನಂಗೆ ನಿದ್ದೆ ಬರ್ತಿಲ್ಲ. ಅದರಲ್ಲೂ ಜಿಯೋ ಹಾಟ್ಸ್ಟಾರಲ್ಲಿ ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದೀನಿ. ಆ್ಯಂಡ್ ತುಂಬ ಖುಷಿ ಯಾಕಪ್ಪ ಅಂತಂದರೆ ನಾಳೆ ನಾನು ಎಲ್ಲೋ ಹೋಗ್ಬೇಕಾಗಿದೆ, ಅದಕ್ಕಾಗಿ. ಸೊ ಇಷ್ಟು ಬೇಗ ಎದ್ದಿದ್ದೀನಿ. ಮಲಗಿದ್ದು ಆಲ್ಮೋಸ್ಟ್ 1:30 ಮಲಗಿ ನಾನು 5:15 ಎದ್ದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಇನ್ನು ನಮ್ಮ ಅಣ್ಣ ಬರಬೇಕಷ್ಟೆ. ನಮ್ಮ ಅಣ್ಣಂದಿರು ಬಂದರೆ ನಾನು ಅವ್ರ ಜೊತೆ ಹೋಯ್ತಾ ಇರ್ತೀನಿ. ಎಲ್ಲಿಗೆ ಅನ್ನೋದನ್ನ ನೀವೇ ನೋಡಿ, ಆಯಿತಾ? ಮಿಸ್ ಮಾಡ್ಕೊಬಿಡಿ, ನೋಡಿ. ಬೆಳಗ್ಗೆ ಅಣ್ಣಂದಿರು ಬರ್ತಾರೆ ಅಂದ್ಕೊಂಡೆ, ಬಟ್ ಅವ್ರು ಬರಲಿಲ್ಲ. ಬಂದು ನೋಡಿದ್ರೆ ಗಾಡಿ ಸ್ಟಾರ್ಟ್ ಆಗ್ತಾನೆ ಇರಲಿಲ್ಲ. ಸೊ ಅಷ್ಟರಲ್ಲಿ ನಾನು ಇನ್ನೊಂದು ಅಣ್ಣ ಬಂದುಬಿಟ್ಟು ಗಾಡಿ ಎತ್ಕೊಂಡು ಬಂದೆ. ನಾವೆಲ್ಲರೂ ಅದಕ್ಕೆ ಶಿಫ್ಟಾಗಿ ಗಾಡಿನ ಒಂದು ಕಡೆ ಪಾರ್ಕ್ ಮಾಡಿ ನಾವೆಲ್ಲರೂ ಒಂದೇ ಕಾರಲ್ಲಿ ಹೋದು. ಆ್ಯಂಡ್ ನಾವು ಹೋಗಿದ್ದು ಎಲ್ಲಿಗಪ್ಪ ಅಂತಂದರೆ ತಡಾನ್, ನಾವು ಬಂದಿದ್ದು ಡೆವಿಲ್ ಮೂವಿಗೆ. 15 ನಿಮಿಷ ಲೇಟಾಗಿ ಹೋಗಿದ್ದು. ಸೊ ಓಡ್ತಾ ಇದ್ದೀವಿ. ನಾವು ಒಳಗಡೆ ಬರೋಷ್ಟರಲ್ಲಿ ಸ್ವಲ್ಪ ಮೂವಿ ಸ್ಟಾರ್ಟ್ ಆಗೋಗಿತ್ತು. ಇವೊಂದು ನಾವು ನೆಕ್ಸ್ಟ್ ಮತ್ತೆ ಹೋಗ್ತೀವಿ ಅಂಥೇಳಿ ನಮಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಕೊಂಡು. ಆದರೆ ನಮ್ಮ ಬಾಸ್ ಎಂಟ್ರಿಗೆ ಯಾವ ಥರ ಹವಾ ಇಟ್ಟಿರೋ ಅಂದರೆ ನಮ್ಮ ಫ್ಯಾನ್ಸು, ನಮ್ಮ ಡಿ ಬಾಸ್ ಫ್ಯಾನ್ಸ್ ನೀವೇ ನೋಡಿ. Do not take my pictures without my permission. ತೆಗಿತೀನಿ. ಏನಿವಾಗ? ಕನ್ನಡ ಮೈದಾ ಹಸಿ ಥರ ಇರೋ ನಿನ್ ನೋಡಿ ಯುಕ್ರೇನಿಯನ್ ಪ್ಯಾಲೆಸ್ತೇನಿಯನ್ ಅನ್ಕೊಂಡೆ. ಆ ಬ್ರದರ್ ಫ್ರಾಮ್ ಅನದರ್ ಮದರ್, ಬಟ್ ನಾಟ್ ದ ಸೇಮ್ ಫಾದರ್. ಹಿಂದೆ ತಿರ್ಗೋ ಹಿಂದೆ ಟರ್ನ್ ಕಣೆ ಎಲ್ಲ ಸಿಂಗ ಜಾಗ ಬಿಡೆ. ಮೂವಿ ಮುಗಿಸ್ಕೊಂಡು ಆಚೆ ಬಂದರೆ ಅಭಿಮಾನಿಗಳ ಇನ್ನೂ ಸಖತ್ತಾಗಿತ್ತು. ಈಗಲೇ ಹಿಂಗೆ ಇನ್ನು ಬರೋ ಶೋಗಳೆಲ್ಲ ಇನ್ನೂ ಹೆಂಗೆ ಅಂತ ಯೋಚನೆ. ಝೂಮ್ ಮಾಡಿ ಅನ್ನ ಕೊಡ್ತಾರೆ. ಅದ್ರಲ್ಲಿ ಏನು ಅನ್ನ ಅಷ್ಟಾಗ ಕಾಣಿಸೋದು ಬರೀ ಅನ್ನದ ತಟ್ಟೆನ ತಪ್ಪರೆ ಮೆಟ್ಟ ಬಿಡ್ತಾ ಮಾಡಿ ಅಣ್ಣ ಗೊತ್ತಾಯ್ತು ಯಾರು ಅಂತ. ಗೊತ್ತಾಯ್ತು. ಗಾಡಿ
ಟೇಬಲ್ ನಾನು ಇಲ್ಲ ಕೊಂತಿರ್ತೀನಿ. ಸೊ ಇದಾಗಿತ್ತು ನನ್ನ ಮೂವಿ ಟೈಮ್. ನಮ್ಮ ಬಾಸ್ದು ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗಿದ್ದು ಆ್ಯಂಡ್ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಯ ವೈಬ್ ಎಂಜಾಯ್ ಮಾಡಿಕೊಂಡು ನಾವು ಇಲ್ಲಿ ಬಂದು ಇಡ್ಲಿ ಬೋಂಡ ತಿಂತಾಯಿದ್ದೀವಿ. ಇಲ್ಲಿಯ ಕ್ಯಾಂಟೀನ್ ಹೆಸರು ಬಂದು ಭೋಜರಾಜ ಅಂತೇಳಿ. ಆ್ಯಂಡ್ ಎಸ್, ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್, ಹಾಗೆ ನಮ್ಮ ಡಿ ಬಾಸ್ಗೆ ನಿಮ್ಮ ಎಲ್ಲರ ಪ್ರೇಯರ್ ಗಾಡ್ ಹತ್ರ ಇಟ್ಟಿರಿ. ಆ್ಯಂಡ್ ಲವ್ ಯು ಆಲ್. ಬಾಯ್. ಸಿಗುವ ಮತ್ತೆ.